ಆಗ ಅವಳು ಅವನಿಗೆ ಸಾಷ್ಟಾಂಗ ಬಿದ್ದಿ ವಂದಿಸಿ, ಪರದೇಶಿಯಾದ ನನ್ನನ್ನು ಕಂಡು ನನ್ನ ಮೇಲೆ ನಿಮ್ಮ ದಯೆಯನ್ನು ತೋರಿಸಿದ್ದು ಏಕೆ ಎಂದಳು. ರೂತಳು ಬರೆದ ಪುಸ್ತಕ 2:10. ದೇವರು ನಮ್ಮ ಮೇಲೆ ದಯೆ ತೋರಿಸಿದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕೆನ್ನೋದನ್ನು ದೇವರ ವಾಕ್ಯದಲ್ಲಿ ನಮಗೆ ಹೇಳ್ತಾ ಇದೆ. ರೂತಳ ಮೇಲೆ ದೇವರು ಬೋವಾಜನ ಮುಖಾಂತರ ದಯೆ ತೋರಿಸಿದಾಗ ಅವಳು ಸಾಷ್ಟಾಂಗ ಬೀಳ್ತಾಳೆ, ವಂದಿಸ್ತಾಳೆ. ದೇವ್ರ ಮಕ್ಕಳೇ, ಅದೇ ರೀತಿಯಲ್ಲಿ ನಮಗೆ ಅಪಾರವಾದ ದಯೆಗಳನ್ನು ತೋರಿಸುವಾಗ ದೇವ್ರ ಮುಂದೆ ನಾವು ತಗ್ಗಿಸ್ಕೋಬೇಕು, ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥವರಾಗಿರಬೇಕು. ನಾವು ಈ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು. ಯಾವ ಕಾರಣಕ್ಕೂ ನಾನು ಯೋಗ್ಯನು, ನನ್ನ ಯೋಗ್ಯತೆ ಉಳ್ಳವಳು ಅನ್ನೋ ರೀತಿ ನಮ್ಮ ಹೃದಯದಲ್ಲಿ ಬರಬಾರ್ದು. ನಾವಿದಕ್ಕೆ ಯೋಗ್ಯರಲ್ಲ, ಆದರೂ ನಮ್ಮ ಮೇಲೆ ದಯೆ ತೋರಿಸಿದ್ದಾರೆ. ಆ ತಗ್ಗುವಿಕೆ ಇರುವಾಗ, ಆ ವಂದನೆ ಮಾಡುವಂತಹ ಕೃತಜ್ಞತೆ ಸ್ವಭಾವ ನಮ್ಮಲ್ಲಿದ್ದರೆ ದೇವರು ಇನ್ನೂ ಹೆಚ್ಚು ದಯೆ ತೋರಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.